ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋನಲ್ಲಿ ಈ ಗಣಿತಶಾಸ್ತ್ರದ ಗಣಿತೀಯ ಅರ್ಥಶಾಸ್ತ್ರದ ಬಗ್ಗೆ, ಆರ್ಥಿಕ ಸಿದ್ಧಾಂತದಲ್ಲಿ ಈ ಗಣಿತದ ಅರ್ಥಶಾಸ್ತ್ರವನ್ನು ಬಳಸಿಕೊಳ್ಳುವುದರ ಮೂಲಕ ಆಗುವಂತ ಪಾತ್ರ ಅಥವಾ ಪ್ರಯೋಜನಗಳ ಬಗ್ಗೆ ಅಧ್ಯಯನವನ್ನ ಮಾಡಲಾಗಿದೆ. ಇವತ್ತಿನ ಈ ಒಂದು ಅವಧಿಯಲ್ಲಿ ವಿದ್ಯಾರ್ಥಿಗಳೇ, ಈ ಗಣಿತೀಯ ಅರ್ಥಶಾಸ್ತ್ರದ ಮಿತಿಗಳು ಅಥವಾ ಈ ಗಣಿತೀಯ ಅರ್ಥಶಾಸ್ತ್ರವು ಯಾವ್ಯಾವ ಅನಾನುಕೂಲಗಳನ್ನ ಒಳಗೊಂಡಿದೆ ಎಂಬುದರ ಬಗ್ಗೆ ಅಧ್ಯಯನವನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಅಂದ್ರೆ ಈ ಗಣಿತೀಯ ಅರ್ಥಶಾಸ್ತ್ರದ ನ್ಯೂನತೆಗಳೇನು, ಅದರಿಂದ ಆಗುವಂತ ಸಮಸ್ಯೆಗಳೇನು. ಯಾಕಂದ್ರೆ ಗಣಿತೀಯ ನಾವು ಆರ್ಥಿಕ ಸಿದ್ಧಾಂತಗಳನ್ನ ಅಧ್ಯಯನ ಮಾಡುವಾಗ ಅದರ ಮಹತ್ವ ಬಗ್ಗೆ ತಿಳ್ಕೊಂಡಿವಿ. ಆದ್ರೆ ಈ ಗಣಿತೀಯ ಅರ್ಥಶಾಸ್ತ್ರವು ಅಥವಾ ಗಣಿತಶಾಸ್ತ್ರವು ಕೆಲವೊಂದು ನ್ಯೂನತೆಗಳನ್ನ ಒಳಗೊಂಡಿದೆ. ಅವ್ಯಾವಂತೇಳಿ ಚರ್ಚೆ ಮಾಡುವಂತ ಕೆಲಸವನ್ನ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಮಾಡಲಾಗ್ತದ. ವಿಡಿಯೋನ ಪ್ರಥಮ ಬಾರಿ ನೋಡುವಂತ ಅಭ್ಯರ್ಥಿಗಳು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ವಿಡಿಯೋ ಇಷ್ಟ ಆತಂತಂದ್ರ ಕೊನೆಗೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಈ ಗಣಿತೀಯ ಅರ್ಥಶಾಸ್ತ್ರದ ಮೊದಲನೇ ಮಿತಿ ಏನಂತಂದ್ರ ಅಥವಾ ಅನಾನುಕೂಲ ಏನಂತಂದ್ರ, ಗುಣಾತ್ಮಕ ಆರ್ಥಿಕ ಅಂಶಗಳನ್ನ ವಿಶ್ಲೇಷಣೆ ಮಾಡುವುದು ಸುಲಭ ಅಲ್ಲ. ಈ ಗಣಿತೀಯ ಅರ್ಥಶಾಸ್ತ್ರದ ಮೂಲಕ ಕೆಲವೊಂದು ಗುಣಾತ್ಮಕ ಆರ್ಥಿಕ ಅಂಶಗಳು ಬರ್ತಾವ. ಆ ಗುಣಾತ್ಮಕ ಆರ್ಥಿಕ ಅಂಶಗಳನ್ನ ವಿಶ್ಲೇಷಣೆ ಮಾಡೋದು ಸುಲಭ ಅಲ್ಲ ಎಂಬುದು ಈ ಗಣಿತೀಯ ಅರ್ಥಶಾಸ್ತ್ರದ ಮೊದಲನೆಯ ಮಿತಿಯಾಗಿದೆ. ಅದ ಹೆಂಗಂತ ಚರ್ಚೆ ಮಾಡೋಣ. ಈ ಗಣಿತೀಯ ತಂತ್ರಗಳನ್ನ ಬಳಸಿ ಗುಣಾತ್ಮಕ ಅಥವಾ ಭಾವನಾತ್ಮಕ ಅಂಶಗಳು ಪ್ರಧಾನವಾಗಿರುವ ಆರ್ಥಿಕ ಅಂಶಗಳನ್ನು ವಿವರಿಸಲು ಸಾಧ್ಯವಿರುವುದಿಲ್ಲ. ಕೆಲವೊಂದು ಮನಸ್ಸಿಗೆ ಸಂಬಂಧಪಟ್ಟಿರ್ತಾವು, ಕೆಲವೊಂದು ಗುಣಾತ್ಮಕ ಅಂಶಗಳಿರ್ತಾವು. ಅಂತ ಗುಣಾತ್ಮಕ ಅಥವಾ ಭಾವನಾತ್ಮಕ ಅಂಶಗಳ ಪ್ರಧಾನವಾಗಿರುವಂತ ಆರ್ಥಿಕ ಅಂಶಗಳನ್ನ ನಾವು ಈ ಗಣಿತೀಯ ಅರ್ಥಶಾಸ್ತ್ರವನ್ನ ಬಳಸಿಕೊಂಡಲು ಅಧ್ಯಯನ ಮಾಡಲು ಸಾಧ್ಯವಿರುವುದಿಲ್ಲ. ಏಕೆಂದರೆ ಪರಿಮಾಣಾತ್ಮಕ ರೂಪದಲ್ಲಿರುವ ಆರ್ಥಿಕ ಅಂಶಗಳನ್ನ ಮಾತ್ರ ಈ ಗಣಿತೀಯ ಅರ್ಥಶಾಸ್ತ್ರದ ಮೂಲಕ ವಿವರಣೆ ಮಾಡಲು ಸಾಧ್ಯ ಇರ್ತದೆ. ನಾವೇನ್ ಮಾಡ್ಬೋದು, ಈ ಗಣಿತಶಾಸ್ತ್ರವನ್ನ ಬಳಸಿಕೊಂಡು ಈ ಪರಿಮಾಣಾತ್ಮಕವಾಗಿರುವಂತ ಅಂಶಗಳನ್ನ ಮಾತ್ರ ಅಧ್ಯಯನ ಮಾಡಲು ಸಾಧ್ಯ ಇರ್ತದೆ. ಆದ್ರೆ ಕೆಲವೊಂದು ಈ ಗುಣಾತ್ಮಕ ಅಂಶ ಏನಿರ್ತಾವಲ್ಲ ಅಥವಾ ಭಾವನಾತ್ಮಕ ಅಂಶ ಏನಿರ್ತಾವಲ್ಲ, ಇಂಥ ಅಂಶಗಳನ್ನ ಈ ಗಣಿತಶಾಸ್ತ್ರವನ್ನ ಬಳಸಿಕೊಂಡು ಅಧ್ಯಯನ ಮಾಡಲು ಸಾಧ್ಯ ಇರುತ್ತೆ. ಅದು ಬಹಳ ಸುಲಭವೂ ಕೂಡ ಅಲ್ಲ. ಯಾಕಂತಂದ್ರ ಇಲ್ಲಿ ಉದಾಹರಣೆ ಐತಿ ನೋಡ್ರಿ, ಮಾನವನ ಬಯಕೆಗಳಾಗ್ಬೋದು, ಅಭಿರುಚಿ ಆಗ್ಬೋದು, ತುಷ್ಟಿಗುಣ ಆಗ್ಬೋದು. ಇವು ಮಾನವನ ಮನಸ್ಸಿಗೆ ಸಂಬಂಧಪಟ್ಟಂತ ಅಂಶಗಳಾಗ್ಯಾವ. ಈಗ ತುಷ್ಟಿಗುಣ ಎಷ್ಟು ಸಿಕ್ತಿ ಎಂಬುದನ್ನ ಈ ಗಣಿತಶಾಸ್ತ್ರವನ್ನ ಬಳಸಿಕೊಂಡು ಮಾಪನ ಮಾಡಲು ಸಾಧ್ಯ ಇಲ್ಲ. ಯಾಕಂದ್ರೆ ಕೆಲವೊಂದು ಮಾನಸಿಕವಾದಂತ ಅಂಶವಾಗಿದ್ದರಿಂದ ವ್ಯಕ್ತಿಗೆ ಎಷ್ಟು ತುಷ್ಟಿಗುಣ ಸಿಕ್ಕಿದೆ ನಿಖರವಾಗಿ ಅಂಕಿ ಅಂಶವನ್ನ ಕಂಡುಹಿಡಿಯಲು ಸಾಧ್ಯ ಆಗುವುದಿಲ್ಲ. ಆಮೇಲೆ ವ್ಯಕ್ತಿಗಳ ಅಭಿರುಚಿ, ಇದನ್ನೂ ಕೂಡ ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ. ಮಾನವನ ಬಯಕೆಗಳಾಗ್ಬೋದು, ಇವನು ಕೂಡ ಈ ಗಣಿತಶಾಸ್ತ್ರದ ತತ್ವಗಳನ್ನ ಅಥವಾ ಗಣಿತಶಾಸ್ತ್ರವನ್ನ ಬಳಸಿಕೊಂಡು ಕಂಡುಹಿಡಿಯಲು ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಇದು ಒಂದನೇ ಮಿತಿ ಏನು, ಈ ಗುಣಾತ್ಮಕ ಆರ್ಥಿಕ ಅಂಶಗಳನ್ನ ವಿಶ್ಲೇಷಣೆ ಮಾಡಲು ಈ ಗಣಿತೀಯ ಅರ್ಥಶಾಸ್ತ್ರ ಏನಾಗ್ತದ, ನ್ಯೂನತೆ ಅಥವಾ ಅನಾನುಕೂಲತೆಯನ್ನ ಸಾಧಿಸ್ತದೆ. ಇದು ಮೊದಲನೆಯ ಒಂದು ಮಿತಿ. ಸೆಕೆಂಡ್ ಒಂದು ನೋಡ್ರಿ, ಗಣಿತ ವಿಧಾನ ತುಂಬಾ ಕ್ಲಿಷ್ಟವಾದದ್ದು ನೋಡ್ರಿ. ಅದರಲ್ಲಿ ಕೂಡ ಹಳ್ಳಿ ಮಕ್ಕಳಿಗೆ ಮಾತ್ರ ಬಹಳ ಕ್ಲಿಷ್ಟ ಇದೆ. ಸಿಟಿ ಮಕ್ಕಳು ಏನ್ ಮಾಡ್ಬೋದು, ಸುಲಭವಾಗಿ ಗಣಿತವನ್ನ ಕಲಿಬಹುದು. ಅದು ನಮ್ಮ ಹಳ್ಳಿ ಬ್ಯಾಕ್ಗ್ರೌಂಡ್ ಇಂದ ಬರುವಂತ ಮಕ್ಕಳಿಗೆ ಈ ಗಣಿತ ವಿಧಾನವು ಬಹಳ ಕ್ಲಿಷ್ಟ ಆಗ್ತದೆ. ಕಬ್ಬಿಣದ ಕಡಲೆ ಇದ್ದಂಗಿದೆ. ಒಂದು ಇಂಗ್ಲಿಷ್ ಬಿಟ್ರೆ ನಮ್ಮ ನೆಕ್ಸ್ಟ್ ದೇವ್ ಯಾವ ಅಂತಂದ್ರ ಮ್ಯಾಥ್ಸ್. ಅದು ಎರಡು ಈಜಿ ಅದಾವ. ಸ್ವಲ್ಪ ಇಂಗ್ಲಿಷ್ ಬಿಗಿ ಆಗ್ಬೋದು, ಗಣಿತ ಮಾತ್ರ ಬಹಳ ಈಜಿ ಐತಿ. ಅದ್ ಹೆಂಗಂತೇಳಿ ನಿಮ್ ಮುಂದಿನ ಕೆಲವೊಂದು ಲೆಕ್ಕಗಳು ಬರ್ತಾವ. ಆ ಲೆಕ್ಕವನ್ನ ತಿಳಿಸುವಾಗ ಇದಷ್ಟು ಈಜಿ ನಿಮ್ಗೆ ಗೊತ್ತಾಗ್ತದ. ಇದು ಬಹಳ ಕ್ಲಿಷ್ಟವಾಗಿದೆ. ಹೆಂಗಂತೆ ಚರ್ಚೆ ಮಾಡೋಣ. ಇಲ್ಲಿ ನೋಡ್ರಿ, ಗಣಿತದ ವಿಧಾನಗಳನ್ನ ಅರ್ಥಶಾಸ್ತ್ರದ ಸಿದ್ಧಾಂತಗಳಿಗೆ ಅಳವಡಿಸಿ ವಿಶ್ಲೇಷಿಸುವುದು ಕ್ಲಿಷ್ಟಕರವಾಗ್ತದ. ಕೆಲವು ಸಿದ್ಧಾಂತಗಳು ಬರ್ತಾವ. ಆ ಸಿದ್ಧಾಂತಗಳಿಗೆ ಈ ತರ ಫಾರ್ಮುಲಾ, 1 ಫಾರ್ಮುಲಾ, 2 ಫಾರ್ಮುಲಾ, ಇದು ಎ ಬಿ, ಇದು ಬಿ ಸಿ, ಇದು ಸಿ ಡಿ, ಇಂತ ಇಷ್ಟು ಫಾರ್ಮುಲಾ, ಇವುಗಳನ್ನ ಬಳಸಿಕೊಂಡು ಆ ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡುವುದು ಬಹಳ ಕ್ಲಿಷ್ಟಕರವಾಗಿರ್ತದೆ. ಗಣಿತ ಬಂತಂತಂದ್ರ ಓಕೆ, ಈಜಿ ಆಗ್ತದೆ. ಗಣಿತ ನಮ್ಗೆ ಗೊತ್ತಾಗ್ಲಿಕ್ಕಂತಂದ್ರ
ಆ ಸಿದ್ಧಾಂತಗಳನ್ನ ಅಳವಡಿಸಿ ಅಥವಾ ವಿಶ್ಲೇಷಣೆ ಮಾಡಲು ಸಾಧ್ಯ ಆಗ್ತದೆ. ಏಕೆಂದರೆ ಗಣಿತ ವಿಧಾನಗಳ ಸ್ಪಷ್ಟ ಅರಿವು ನಮಗೆ ಇರಬೇಕಾಗ್ತದೆ. ಆರ್ಥಿಕ ಸಿದ್ಧಾಂತಗಳಿಗೆ ಈ ಗಣಿತೀಯ ಅರ್ಥಶಾಸ್ತ್ರವನ್ನ ಅಳವಡಿಸಿ ನಾವು ವಿಶ್ಲೇಷಣೆ ಮಾಡ್ಬೇಕಂತಂದ್ರ ಇವೇನು ಗಣಿತದಲ್ಲಿ ವಿಧಾನಗಳು ಬರ್ತಾವಲ್ಲ ಆ ವಿಧಾನಗಳ ಸ್ಪಷ್ಟ ಅರಿವು ಅಥವಾ ಜ್ಞಾನ ನಮಗಿತ್ತಂದ್ರೆ ಈಜಿ ಆಗ್ತದೆ. ಅದ್ರ ಬಗ್ಗೆ ಜ್ಞಾನ ಇರ್ಲಿಕ್ಕಂತಂದ್ರ ಈ ಗಣಿತದ ವಿಧಾನ ನಮ್ಗೇನಾಗ್ತದ ತುಂಬಾ ಕ್ಲಿಷ್ಟವಾಗಿ ಪರಿಮರ್ತದ. ಇದು ಎರಡನೆಯ ಮಿತಿ. ಇನ್ನೊಂದು ಯಾವುದು ಜನಸಾಮಾನ್ಯರಿಗೆ ನಿಲುಕೊದ್ದಾಗಿದೆ. ಇದು ಜನಸಾಮಾನ್ಯರಿಗೆ ಇನ್ನೂ ಕೂಡ ತಲುಪಿಲ್ಲ. ಇದು ಜನಸಾಮಾನ್ಯರಿಗೆ ಕಷ್ಟಕರವಾಗಿರುತ್ತದೆ. ಹಳ್ಳಿ ಒಳಗೆ ನಾವು ಏನ್ ಜನಸಾಮಾನ್ಯ ಇರುತ್ತೇವಲ್ಲ ಆ ಜನಸಾಮಾನ್ಯರಿಗೆ ನೀವು ಏನಾದ್ರೂ ಹೋಗಿ a² + b² + 2ab ಅನ್ನು ಬಾಯಿ ತಗೋತಾನ. ಯಾಕಂದ್ರೆ ಆ ಜನಸಾಮಾನ್ಯ ಗಣಿತ ಅಂದಾಗ ಗೊತ್ತಿರುವುದಿಲ್ಲ. ಏಕೆಂದರೆ ಗಣಿತೀಯ ತಂತ್ರಗಳು ಕ್ಲಿಷ್ಟವಾಗಿರುವುದರಿಂದ ಬಹಳ ಕ್ಲಿಷ್ಟ ಇರ್ತಾವ. ಆ ಕ್ಲಿಷ್ಟವಾಗಿರೋದನ್ನ ಜನಸಾಮಾನ್ಯಕ್ಕೆ ಗೊತ್ತಾಗೋದಿಲ್ಲ. ನೀವು ಹೋಗಿ ಒಮ್ಮೆ ಏನಾದ್ರು -10 -10 -20 -20 ಕೂಡಿಸ ಆಮೇಲೆ ಕಳಿ ಅಂತಂದ್ರ ಅದರಲ್ಲಿ ಸಮೀಕರಣ ಮೂಲಕ ಲೆಕ್ಕ ಮಾಡಂತಂದ್ರ ನಮ್ಮ ಜನಸಾಮಾನ್ಯ ಏನಾಗ್ತದ ಅದು ದೊಡ್ಡ ಸಮಸ್ಯೆಯಾಗಿ ಪರಿಗಣಿಸ್ತದ. ಹೀಗಾಗಿ ಆ ಕ್ಲಿಷ್ಟವಾಗುವುದರಿಂದ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಲು ಜನಸಾಮಾನ್ಯಗೆ ಸಾಧ್ಯವಾಗುವುದಿಲ್ಲ. ಮೊದಲೇಕ ಗಣಿತ ಬಿಗಿಯ ಅದುಗಳ ಜನಸಾಮಾನ್ಯಗೆ ಏನಾದ್ರು ಆ ಸಮಸ್ಯೆಗಳನ್ನ ಗಣಿತೀಯ ತತ್ವಗಳನ್ನ ಬಳಸಿಕೊಂಡು ಪರಿಹಾರವನ್ನ ಕಂಡಿಡಿ ಅಂತಂದ್ರ ಜನಸಾಮಾನ್ಯಗೆ ಏನಾಗ್ತದ ತೊಂದರೆ ಅಥವಾ ಸಮಸ್ಯೆ ಆಗ್ತದ. ಇದು ಆಗುವಂತ ಮತ್ತೊಂದು ಮಿತಿ ಅಥವಾ ಅನಾನುಕೂಲತೆ. ಇನ್ನೊಂದು ವಿಶೇಷ ಪರಿಣಿತಿಯ ಅಗತ್ಯತೆ. ಗಣಿತೀಯ ವಿಧಾನಗಳನ್ನ ಅರ್ಥಶಾಸ್ತ್ರದ ಸಿದ್ಧಾಂತಗಳಿಗೆ ಅಳವಡಿಸುವುದು ಸುಲಭವಾದ ಕೆಲಸವಲ್ಲ. ನೋಡ್ರಿ, ಯಾಕಂತಂದ್ರ ಬದಲಾಗಿ ಗಣಿತೀಯ ವಿಧಾನಗಳಲ್ಲಿ ಪರಿಣಿತಿ ಪಡೆದು ಆರ್ಥಿಕ ಸಿದ್ಧಾಂತಗಳಿಗೆ ಅಳವಡಿಸಿ ವಿಶ್ಲೇಷಣೆ ಮಾಡ್ಬೇಕಾಗ್ತದೆ. ಒಂದು ಅಳವಡಿಕೆ ಮಾಡುವ ಸುಲಭ ಕೆಲಸವಲ್ಲ. ಒಂದು ವೇಳೆ ನೀನ್ ಏನಾದ್ರು ಅಳವಡಿಕೆ ಮಾಡ್ತೀವಂತಂದ್ರ ಅವೇನ್ ಗಣಿತೀಯ ವಿಧಾನಗಳು ಬರ್ತಾವಲ್ಲ ಆ ಗಣಿತೀಯ ವಿಧಾನಗಳಲ್ಲಿ ಪರಿಣಿತಿಯನ್ನ ಪಡೆದು ಅಥವಾ ಅದ್ರ ಬಗ್ಗೆ ಆ ವ್ಯಕ್ತಿಗೆ ತರಬೇತಿ ಕೊಟ್ಟು ಅಂತಂದ್ರ ಅವುಗಳನ್ನ ಆರ್ಥಿಕ ಸಿದ್ಧಾಂತಗಳಿಗೆ ಅಳವಡಿಸಿ ವಿಶ್ಲೇಷಣೆ ಮಾಡ್ಬೇಕಾಗ್ತದ. ಹಾಗಾಗಿ ಇದರ ಪರಿಣಿತಿ ತುಂಬಾ ಅಭಾವವನ್ನ ಕಾಡ್ತದ. ಇನ್ನೊಂದು ಯಾವುದು, ಈ ಗಣಿತೀಯ ಅರ್ಥಶಾಸ್ತ್ರ ಸಾರ್ವತ್ರಿಕ ವಿಶ್ವಾಸವನ್ನ ಗಳಿಸಿಲ್ಲ. ಅಂದ್ರೆ ಎಲ್ಲರ ಮಾನ್ಯತೆಯನ್ನ ಇದು ಪಡೆದಿಲ್ಲ. ಯಾಕಂತಂದ್ರ ಈ ಗಣಿತೀಯ ತಂತ್ರಗಳ ಪರಿಣಿತರಿಗೆ ಮಾತ್ರ ಅರ್ಥವಾಗುವುದರಿಂದ ತಜ್ಞರಿರ್ತಾರಲ್ಲ ಅದರಲ್ಲಿ ಮಾಸ್ಟರ್ ಡಿಗ್ರಿ ಆಗ್ಬೋದು, ಅದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ಅಧ್ಯಯನ ಮಾಡಿದಂತ ವ್ಯಕ್ತಿಗಳಾಗ್ಬೋದು, ಬುದ್ಧಿವಂತ ವ್ಯಕ್ತಿಗಳಾಗ್ಬೋದು, ಅವಾಗ ಮಾತ್ರ ಏನಾಗ್ತದ ಈ ಗಣಿತೀಯ ಅರ್ಥಶಾಸ್ತ್ರ ಅರ್ಥವಾಗ್ತದ. ಅದನ್ನ ಬಿಟ್ಟ ಇದು ಜನಸಾಮಾನ್ಯರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹೀಗಾಗಿ ಈ ಗಣಿತೀಯ ಅರ್ಥಶಾಸ್ತ್ರ ಎಂಬುದು ಎಲ್ಲರ ಒಂದು ವಿಶ್ವಾಸವನ್ನ ಗಳಿಸುವಲ್ಲಿ ಏನಾಗಿದೆ ವಿಫಲತೆಯನ್ನ ಸಾಧಿಸಿದೆ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ ಈ ಗಣಿತೀಯ ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡುವುದರಿಂದ ಇರುವಂತ ಮಿತಿಗಳು ಆಗಿವೆ. 5 ಅದಾವು. 5 ಬಗ್ಗೆ ನೀವು ಹೆಚ್ಚಿನವಾಗಿ ಅಧ್ಯಯನವನ್ನ ಮಾಡಬಹುದು. ಇನ್ನೂ ಬೇಕಂತ ನೀವು ಬುಕ್ಸ್ ಒಳಗ ಇನ್ನೂ ಪಾಯಿಂಟ್ಸ್ ಸಿಗ್ತಾವ. ಅತಿ ಪ್ರಮುಖವಾದಂತ 5 ಅಂಶಗಳನ್ನ ಆಯ್ದುಕೊಂಡು ಇದರ ಅನಾನುಕೂಲತೆ ಅಥವಾ ಮಿತಿಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಏನ ಮುಂದಿನ ವಿಡಿಯೋನಲ್ಲಿ ಮತ್ತೆ ಒಂದು ಹೊಸ ಟಾಪಿಕ್ ಅನ್ನ ಆಯ್ದುಕೊಂಡು ಚರ್ಚೆಯನ್ನ ಮಾಡಲಾಗ್ತದೆ. ಇಲ್ಲಿಯ ತನಕ ವಿಡಿಯೋನ ವೀಕ್ಷಣೆ ಮಾಡಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಮತ್ತು ಅಭ್ಯರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.